ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ವಿಡಿಯೋ ಬಹಳಷ್ಟು ಮುಖ್ಯವಾದದ್ದು ಸ್ನೇಹಿತರೆ. ಯಾರಿಗೆ ಮುಖ್ಯವಾದದ್ದು ಅಂತ ಹೇಳೋದಾದರೆ, ಯಾರು ಆನ್ಲೈನ್ ಅಂದರೆ ಕಂಪ್ಯೂಟರ್ ಶಾಪ್ ಇಟ್ಕೊಂಡಿದ್ದಾರ, ಆಧಾರ್ ಕಾರ್ಡ್ ಮುಖಾಂತರ ಹಣ ಬಿಡಿಸ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರ. ಸೊ ಅಂಥವ್ರಿಗೆ ಇದು ಭಾಳಷ್ಟು ಮುಖ್ಯ ಸ್ನೇಹಿತರೆ. ಈ ವಿಡಿಯೋ ಏನಪ್ಪ ಅಂತಂದರೆ, ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಬಯೋಮೆಟ್ರಿಕ್ ಡಿವೈಸಸ್ ಇರುತ್ತೆ ಸ್ನೇಹಿತರೆ. ಅಂದರೆ ಯಾವುದೇ ಡಿವೈಸಸ್ ಆಗಿರ್ಬೋದು ಸ್ನೇಹಿತರೆ. ಅಂತಂದರೆ ಮಂತ್ರ ಡಿವೈಸಸ್ ಆಗಿರ್ಬೋದು, ಸೆಕ್ಯೂಜನ್ ಡಿವೈಸಸ್ಗಳು ಆಗಿರ್ಬೋದು, ಇಲ್ಲ ಮೋರ್ಫೋ ಡಿವೈಸಸ್ ಆಗಿರ್ಬೋದು, ಅಥವಾ ಸ್ಟಾರ್ಟೆಕ್ ಡಿವೈಸಸ್ ಕೂಡ ಆಗಿರ್ಬೋದು ಸ್ನೇಹಿತರೆ. ಸೊ ನಿಮ್ಮ ಹತ್ರ ಯಾವುದೇ ಡಿವೈಸಸ್ ಇತ್ತು ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದು ಬಯೋಮೆಟ್ರಿಕ್ ಕಾರ್ಡು ಸ್ಟಾಪ್ ಆಗಲಿದೆ ಸ್ನೇಹಿತರೆ. ಯಾಕೆ ಸ್ಟಾಪ್ ಆಗಲಿದೆ ಅಂತ ಹೇಳೋದಾದರೆ, ನೀವು ಯೂಸ್ ಮಾಡುವಂತಹ ಬಯೋಮೆಟ್ರಿಕ್ ಡಿವೈಸಸ್ಗಳು L0 ಆಗಿರುತ್ತೆ ಸ್ನೇಹಿತರೆ. ಸೊ ಹಂಗಾಗಿ L0 ಡಿವೈಸಸ್ಗಳನ್ನು ಗೌರ್ಮೆಂಟ್ನವರು ಬ್ಯಾನ್ ಮಾಡಲಿದ್ದಾರೆ, ಅಂದರೆ ಸ್ಟಾಪ್ ಮಾಡಲಿದ್ದಾರೆ. ಸೊ ಹೀಗಾಗಿ ನೀವು ನಿಮ್ಮ ಒಂದು ಡಿವೈಸಸ್ನ ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಡಿವೈಸ್ ಪರ್ಚೇಸ್ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, L1 ಡಿವೈಸಸ್ನ ನೀವು ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದರೆ, ಗೌರ್ಮೆಂಟ್ನವರು L0 ಡಿವೈಸಸ್ಗಳನ್ನು ಸ್ಟಾಪ್ ಮಾಡಿಬಿಟ್ಟು L1ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಸ್ನೇಹಿತರೆ, ಅಂದರೆ ಅಪ್ಡೇಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಂಗಾಗಿ ನೀವು L1 ಡಿವೈಸಸ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಈಗ ಎಲ್ಲಿವರೆಗೆ ನಿಮ್ಮ ಒಂದು ಡಿವೈಸು ವರ್ಕ್ ಆಗಲಿದೆ ಅಂತ ಹೇಳೋದಾದರೆ, ಜೂನ್ 30, 2024ರವರೆಗೆ ವರ್ಕ್ ಆಗುತ್ತೆ ಸ್ನೇಹಿತರೆ. ಅದರ ನಂತರ ನಿಮ್ಮ ಒಂದು ಬಯೋಮೆಟ್ರಿಕ್ ಕಾರ್ಡು ವರ್ಕ್ ಆಗುವುದಿಲ್ಲ ಸ್ನೇಹಿತರೆ. ಅಂದರೆ L0 ಡಿವೈಸಸ್ಗಳು ವರ್ಕ್ ಆಗೋದಿಲ್ಲ. ಸೊ ಆದಷ್ಟು ಬೇಗನೆ ನೀವು L1 ಡಿವೈಸಸ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನಾನು ಈಗಾಗಲೇ L1 ಡಿವೈಸಸ್ನ ಪರ್ಚೇಸ್ ಮಾಡೋದಕ್ಕೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಸ್ನೇಹಿತರೆ, ಓಕೆನಾ. ಸೊ ನೀವು ಕೂಡ ನಿಮ್ಮ ಒಂದು ಬಿಸ್ನೆಸ್ ಸ್ಟಾಪ್ ಮಾಡಬಾರ್ದು ಅಂತ ಹೇಳೋದಾದರೆ ಆದಷ್ಟು ಬೇಗನೆ ಆರ್ಡರ್ ಮಾಡ್ಕೊಳ್ಳಿ, ಓಕೆನಾ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಜೂನ್ 30 ನಿಮ್ಮ ಹತ್ತಿರ ಇರುವಂತಹ ಡಿವೈಸು L0 ಡಿವೈಸು ಜೂನ್ 30ರೊಳಗಾಗಿ ಸ್ಟಾಪ್ ಆಗ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದರೆ, ಅಟ್ ಎ ಟೈಮ್ ಆಗಿ ಎಲ್ಲ ಡಿವೈಸಸ್ಗಳನ್ನು ಸ್ಟಾಪ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಜೂನ್ 30 ಅಂತೇಳಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಷ್ಟರೊಳಗಾಗಿ ಸ್ಟಾಪ್ ಆಗ್ಬೋದು. ಸೊ ಹಂಗಾಗಿ ನೀವುಗಳು L1 ಡಿವೈಸಸ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಓಕೆನಾ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು.